ಶಿವನ ಸ್ಮರಣೆಯನ್ನ ಮಾಡ್ತಾ ಇರ್ಬೇಕು, ಯಾವಾಗಲೂ ಮಾಡ್ತಾ ಇರ್ಬೇಕು. ಒಬ್ಬ ಭಿಕ್ಷುಕ ಆತ ದುಡಿಯುವುದಿಲ್ಲ, ಭಿಕ್ಷಾ ಬೇಡುವಂತವ. ಅವ ಹೆಂಗ ಹಣ ಗಳಿಸ್ತಾನೋ ಅಂದ್ರ ಎಲ್ಲಾರ ಮುಂದೆ ಹೋಗಿ ಹಣ ಹಣ ಕೊಡ್ರಿ ಹಣ ಕೊಡ್ರಿ ಅಂತ, ಪೈಸಾ ಪೈಸಾ ಅಂತ ಇಷ್ಟೇ ಅತಾನ, ಬೇರೆ ಏನೂ ಅನ್ನೋದಿಲ್ಲ. ಅಷ್ಟು ಹೇಳಿದ್ರು ಸಹಿತ ಅವನಿಗೆ ಹಣ ಕೊಡ್ತಾರೆ. ಅವ ಅರ್ಹದಾನೋ ಇಲ್ಲೋ ಯಾರು ವಿಚಾರ ಮಾಡುದಿಲ್ಲ. ಮತ್ತು ಅವ ಇವ್ರ ಮುಂದೆ ಕೇಳಬೇಕು ಕೇಳಬಾರ್ದು ಅದನ್ನು ಯೋಚಿಸುವುದಿಲ್ಲ. ಆ ಭಿಕ್ಷುಕ ಎಲ್ಲಿ ಸ್ಥಳ ಸಿಗುತ್ತದ, ಯಾರೇ ಜನ ಬರ್ಲಿ ಅವ್ರ ಮುಂದೆ ಹಣ ಕೊಡ್ರಿ ಅಂತ, ಅದರಿಂದ ಅವನು ಹಣ ಪಡಿತಾನ. ಹಾಗ ನಾವು ಜಪ ಹೇಗ್ ಮಾಡಬೇಕು ಅಂದ್ರೆ, ಎಲ್ಲೇ ಕೂಡ್ಲಿ ಎಲ್ಲೇ ಹೋಗ್ಲಿ ಯಾರೇ ಭೇಟಿ ಆಗಲಿ ಅವಾಗ ಈ ಮಂತ್ರ ಶಿವಾಯ ನಮ ಮಂತ್ರ. ಬರೇ ಸಾಮಾನ್ಯ ಒಬ್ಬ ಭಿಕ್ಷುಕ ಹಣ ಹಣ ಅಂದಕ್ಕಾಗಿ ಅವ ಹಣ ಪಡಿತಾನ. ಇನ್ನು ನಾವು ನಿರಂತರ ಶಿವ ಶಿವ ಅಂದ್ರೆ ಶಿವನನ್ನು ಯಾಕೆ ಪಡ್ಲಿಕ್ಕಿಲ್ಲ ಹೇಳ್ರಿ ನೋಡ. ನಮ್ಮದು ಬಹಳಷ್ಟು ನಿಯಮಗಳು, ಯಾವಾಗ ಹೇಳ್ಬೇಕು, ಹೆಂಗ್ ಹೇಳ್ಬೇಕು, ಯಾರ ಮುಂದೆ ಹೇಳ್ಬೇಕು, ಇದ್ರ ಗೊಡವಿಗೆ ಹೋಗುದು ಬೇಡ. ಕುಳಿತ್ರ ಶಿವ, ನಿಂತ್ರ ಶಿವ, ಮಂತ್ರ ಶಿವ, ಹಾಗದು ನಮ್ಮ ಮನಸ್ಸಿನಲ್ಲಿ ಬರಬೇಕು. ರಾಮಾಯಣದಲ್ಲಿ ವಿಭೀಷಣನ ಪ್ರಸಂಗ ಬರ್ತದೆ. ರಾವಣ ಮತ್ತು ವಿಭೀಷಣ ಇಬ್ರು ಅಣ್ಣತಮ್ಮರವರು. ರಾವಣ ಲಂಕೆಯನ್ನ ಆಳುತ್ತಿದ್ದ, ಮಹಾರಾಜನಾಗಿದ್ದ. ವಿಭೀಷಣ ಅವನ ತಮ್ಮ. ರಾವಣ ಬಹಳ ಬಲಿಷ್ಠಿದ್ದ. ಆತ ತಾನೇ ಎಲ್ಲ ಅಧಿಕಾರವನ್ನು ಇಟ್ಟುಕೊಂಡಿದ್ದ, ವಿಭೀಷಣಿಗೆ ಏನೂ ಕೊಟ್ಟಿರ್ಲಿಲ್ಲ. ಎದಕ್ಕೆ ಅಂತಂದ್ರೆ ರಾವಣ ರಾಕ್ಷಸಿದ್ದ, ವಿಭೀಷಣನು ರಾಕ್ಷಸ ವಂಶಕ್ಕನೇ ಸೇರಿದವ. ಆದರೂ ಸಹಿತ ಒಬ್ಬ ದೇವತೆಯಲ್ಲಿ ಇರಬೇಕಾದಂತ ಎಲ್ಲಾ ಸಾತ್ವಿಕ ಗುಣಗಳು ವಿಭೀಷಣನಲ್ಲಿ ಇದ್ದು. ಹೀಗಾಗಿ ಅಣ್ಣ ತಮ್ಮರಿಗಿಬ್ಬರಿಗೂ ಕೂಡಲಿಲ್ಲ ಎಂದು. ಅಣ್ಣ ಒಂದು ಹೇಳುವ, ತಮ್ಮ ಒಂದು ಹೇಳ್ತಿದ್ದ. ಇಂಥ ವಿಭೀಷಣ ಮುಂದೊಂದು ದಿವಸ ರಾಜನಾದ ಆ ಲಂಕೆಯದು. ರಾವಣ ಇವನಕ್ಕಿಂತನೂ ಬಹಳ ಬಲಿಷ್ಠಿದ್ದ. ಅವನು ಕೈಲಾಸದಿಂದ ಶಿವನನ್ನೇ ತಂದಿದ್ದ. 10 ತಲೆಗಳು ಅವನಿಗೆ. ಅವನಷ್ಟು ವಿಭೀಷಣ ಬಲಿಷ್ಠ ಇರಲಿಲ್ಲ. ಆದರೂ ಸಹಿತ ವಿಭೀಷಣ ಮುಂದೊಂದು ದಿವಸ ರಾಜ ಆದ. ಹೆಂಗಾದ ಅಂತ ಹೇಳಿ ತುಳಸಿದಾಸರು ಏನು ಹೇಳ್ತಾರೋ ಅಂದ್ರೆ, ತುಮರೋ ಮಂತ್ರ ವಿಭೀಷಣ ಮಾನ, ಲಂಕೇಶ್ವರ ಭಯ ಸಬ ಜಗ ಜಾನ. ಆತ ಏನ್ ಮಾಡಿದಂತ, ಅವ ಬರೀ ರಾಮ ರಾಮ ರಾಮ್ ಅಂತಿದ್ದ. ದೇವರ ಹೆಸರನ್ನು ತೆಗೆದುಕೊಳ್ತಿದ್ದ, ಹರಿ ಹೆಸರನ್ನು ತೆಗೆದುಕೊಳ್ತಿದ್ದ. ಈತ ಹನುಮಂತ ಸೀತೆಯನ್ನ ಹುಡುಕಾಡ್ತಾ ಹುಡುಕಾಡ್ತಾ ಲಂಕಾಕ್ ಹೋದಲ್ಲ, ಎಲ್ಲಾ ಕಡೆ ನೋಡ್ತಿದ್ದ, ಇಲ್ಲಿ ಯಾರ್ಯಾರ ನಮ್ಮವ್ರು ಅದಾರೇನೋ ಅಂತ ಹೇಳಿ. ನಸಿಕಿನ ಜಾವದಲ್ಲಿ ಆತ ಸ್ನಾನ ಮಾಡಿ, ಯಾರು ವಿಭೀಷಣ ಸ್ನಾನ ಮಾಡಿ ಹೊರಗಡೆ ಬರ್ತಿದ್ದ. ಅವಾಗ ಹರಿಯನ್ನ ಸ್ಮರಿಸ್ತಿದ್ದ. ಬಹುಶಃ ಈತ ಹರಿ ಭಕ್ತ ಅದಾನ, ವಿಷ್ಣುನ ಭಕ್ತ ಅದಾನ, ಅವನಿಗೆ ಭೇಟಿ ಆಗೋಣ ಅಂತ ಹೇಳಿ ಭೇಟಿ ಆದ. ಏನು ಹೀಗೆ ನೀನು ಬಂದದಿ? ನಾನು ಹೀಗೆ ಸೀತೆಯನ್ನು ಹುಡುಕಾಡ್ಲಿಕ್ಕೆ ಬಂದನಿ, ರಾಮ ಕಳಿಸಿದಾನ. ಆನಂತರ ಸೀತೆಯನ್ನ ಎಲ್ಲಿ ಅದಾಳಂತ ಹೇಳಿದ, ಅಶೋಕ ವಾಟಿಗೆ ಕಳಿಸಿದ. ಅಲ್ಲಿ ರಾಮನ ಭೇಟಿ, ಹನುಮಂತನ ಭೇಟಿ ಆಯ್ತು. ಯಾಕೆ ಹನುಮಂತನ ಭೇಟಿ ಆಯ್ತು ಅಂದ್ರೆ, ಅವ ಹರಿಯ ಸ್ಮರಣೆ ಮಾಡ್ತಿದ್ದಂತ ಭೇಟಿ ಆಯ್ತು. ಅದಕ್ಕೆ ಹೇಳೋದು, ದೇವ ಕೃಪೆ ಇರಲಾರದ ಮಹಾತ್ಮರ ಭೇಟಿ ಆಗುವುದಿಲ್ಲ, ಮಹಾತ್ಮರ ಭೇಟಿ ಆಗಲಾರದ ದೇವರ ಅನುಗ್ರಹ ಆಗುವುದಿಲ್ಲ. ಇವೆರಡೂ ಕೂಡ ಇರ್ತಾವ. ಇನ್ನು ನಮ್ಮ ಹತ್ತಿರ ಮಹಾತ್ಮರು ಬರಬೇಕಾಗಿತ್ತು ಅಂದ್ರೆ ನಾವು ಸ್ಮರಣೆ ಮಾಡಬೇಕು. ಯಾಕೆ ಅಂತಂದ್ರೆ ಮಹಾತ್ಮರಿಗೆ ಯಾವುದರಲ್ಲಿ ರುಚಿ ಅದ ಅದು ಅವ್ರಿಗೆ ಹಿಡಿಸ್ತದ. ಈಗ ನಮಗೆಲ್ಲ ವಿಷಯಗಳ ರುಚಿ ಅದಾವ. ಕೆಲವು ರಾಜಕಾರಣ ಹಿಡಿಸ್ತದ ಕೆಲವರಿಗೆ. ನಾವು ರಾಜಕಾರಣ ಮಾತಾಡ್ತಿದ್ವಿ ಅಂದ್ರೆ ರಾಜಕಾರಣಿಗಳು ನಮ್ಮ ಹತ್ತಿರ ಬರ್ತಾರೆ. ಕೆಲವರಿಗೆ ಒಕ್ಕಲ್ತನ ಹಿಡಿಸ್ತದ, ಒಕ್ಕಲ್ತನ ಇವರು ಮಾತನಾಡ್ತಿದ್ದಂದ್ರೆ ಒಕ್ಕಲಿಗರು ಇವ್ರ ಹತ್ತಿರ ಬರ್ತಾರೆ. ಮಹಾತ್ಮರಿಗೆ ಯಾವುದರಲ್ಲಿ ರುಚಿ ಅದ? ಭಗವಂತನ ನಾಮಸ್ಮರಣೆಯಲ್ಲಿ ರುಚಿ ಅದ.
ಭಗವಂತನ ಚಿಂತನೆಯಲ್ಲಿ ರುಚಿ ಅದ. ನಾವು ಅದನ್ನ ಹೇಳಿದ್ವಿ.